ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಸಮರ್ಥರ ಯಾವ ಬಟ್ಟೆಗಳು ಸೋನಾಳಕೆರೆಯ ಇವರೇನು ಅದನ್ನು ತೊಳೆಯುತ್ತಿರುವಂತಹ ಪ್ರದೇಶದಲ್ಲಿ ಇರಲಿಲ್ಲ. ಬಹಳ ದುಃಖ ಆಯ್ತಂತೆ. ಏನು ಮಾಡಲಿ? ಆವಾಗ ದುಃಖದಿಂದ ಕೈಯನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಬಿದಿರಿನ ಕೋಲನ್ನು ತೆಗೆದುಕೊಂಡು ಆ ಕೆರೆಯಲ್ಲಿ ಅಲ್ಲಾಡಿಸಿದ್ರಂತೆ. ಇವರಿಗೆ ಅಡಗಿ ಕುಳಿತವರಿಗೂ ಒಂದು ರೀತಿಯ ಆ ಹೊತ್ತಿಗೆ ತಾವು ಮಾಡಿದ್ದೆಷ್ಟು ತಪ್ಪು ಎನ್ನುವ ಅರಿವು ಆಯಿತು. ಯಾಕೆಂದರೆ ಕೆರೆಯ ಆಳಕ್ಕೆ ಮುಳುಗಿ ಹೋಗಿದ್ದಂತಹ ಎಲ್ಲ ಬಟ್ಟೆಗಳು ತಾವಾಗಿ ಮೇಲೆದ್ದು ಬಂದು ಇವರು ಕೋಲನ್ನು ಅಲ್ಲಾಡಿಸಿದಾಗ ಎಲ್ಲ ಮೇಲೆದ್ದು ಬಂತಂತೆ ದಿಕ್ಕಿನಿಂದ. ಇವರು ಸಂತೋಷದಿಂದ ಭಗವಾನರು ಆ ಬಟ್ಟೆಗಳನ್ನೆಲ್ಲ ಮತ್ತೆ ದಡಕ್ಕೆ ತಂದು ತೊಳೆಯಲಿಕ್ಕೆ ಪ್ರಾರಂಭ ಮಾಡಿದರು. ಆ ಕ್ಷಣಕ್ಕೆ ಈ ಕಾರ್ಯ ಮಾಡಿದಂತಹ ಇವರ ವಿರೋಧಿಗಳ ಗುಂಪು ಬಂದು ಇವರಲ್ಲಿ ಕ್ಷಮೆಯನ್ನು ಕೇಳಿತಂತೆ. ನಾವು ಹೀಗೆ ತಪ್ಪು ಮಾಡಿದ್ದೀವಿ, ನಿಮಗೆ ಕಳಂಕವನ್ನು ತರಲಿಕ್ಕಾಗಿ ಇಂತಹ ಕಾರ್ಯ ಮಾಡಿದ್ದಾಗಿತ್ತು ಹೇಳಿ ಕ್ಷಮೆಯನ್ನು ಕೇಳಿದ್ರಂತೆ. ಇಂತಹ ಅದೆಷ್ಟೋ ಘಟನೆಗಳು, ಎಷ್ಟು ಭಾವನಾತ್ಮಕವಾಗಿ ಅವರು ಅಲ್ಲಿ ಬದುಕ್ತಾ ಇದ್ರು ಅಂತ ಹೇಳಿದರೆ, ಹೂವನ್ನು ಕೊಯ್ತಾ ಇರುವಾಗ ಹೂವಿನಲ್ಲಿ ಮಾತಾಡ್ತಿದ್ರಂತೆ. ಸಮರ್ಥರ ಅರ್ಚನೆಗೆ ನಿಮ್ಮನ್ನು ಬಳಸ್ತಾರೆ, ಸಮರ್ಥರ ಮುಡಿಯನ್ನು ಸೇರ್ತಾ ಇದ್ದೀರಿ, ನಿಮ್ಮಷ್ಟು ಪುಣ್ಯವನ್ನು ಯಾರು ಮಾಡಿದ್ದಾರೆ ಹೀಗೆ ಹೇಳ್ತಾ ಹೂವನ್ನು ಕೊಯ್ತಾ ಇರ್ತಿದ್ರಂತೆ. ಎಲ್ಲಿಯೋ ಧ್ಯಾನವನ್ನು ಮಾಡಬೇಕು, ಏಕಾಂತದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅನ್ನಿಸಿದರೆ ಹಾಗೆ ಆ ಕ್ಷಣಕ್ಕೆ ಅಲ್ಲಿ ಏಕಾಂತವನ್ನು ಹೊಂದಿ ಕುಳಿತು ಬಿಡ್ತಿದ್ರಂತೆ. ಒಂದು ದಿವಸ ಹಾಗೆ ಆಯಿತು. ಒಂದಷ್ಟು ಕಾಬಾಳೆ ಗಿಡದ ಮಧ್ಯದಲ್ಲಿ ಸಾಗುತ್ತಾ ಇದ್ದಾಗ ಆ ಪ್ರದೇಶದಲ್ಲಿದ್ದಾಗ ಒಂದು ಕ್ಷಣ ಇಲ್ಲಿ ಏಕಾಂತದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಅನ್ನಿಸಿತಂತೆ. ಹಾಗೆ ಅಲ್ಲಿ ಪದ್ಮಾಸನದಲ್ಲಿ ಕುಳಿತು ಬಿಟ್ರು. ಆಳೆತ್ತರಕ್ಕೆ ಬೆಳೆದು ನಿಂತಹ ಕಾಬಾಳೆ ಹೂವಿನ ಗಿಡ. ಇವರು ಕುಳಿತಾಗ ಯಾರಿಗೂ ಕಾಣಿಸೋದಿಲ್ಲ, ಇವರಿಗೆ ಪರಿವೇ ಇಲ್ಲ. ಆಯಿತು, ಒಂದು ದಿನ ಕಳೆಯಿತು, 2 ದಿನ ಕಳೆಯಿತು, ಶ್ರೀಧರರ ಪತ್ತೆ ಇಲ್ಲ. ಆ ಹೊತ್ತಿಗೆ ಸದಾ ಎಲ್ಲ ಕಡೆಯಲ್ಲೂ ತಮ್ಮದ ಸೇವೆಯಲ್ಲಿ ತೊಡಗಿಕೊಂಡಿದ್ದವರು. ದೇವಸ್ಥಾನದಲ್ಲಿ ಸಮರ್ಥರ ಬಳಿಯಲ್ಲಿದ್ದಂತಹ ಅರ್ಚಕರೆಲ್ಲ ಶ್ರೀಧರರು ಇಲ್ಲ ಅಂತ ಎಲ್ಲೋ ಹೋಗಿದ್ದಾರೆ, ಬರಬಹುದು ಅಂತ ಇವರು ಮಾಡ್ತಿದ್ದಂತಹ ಕಾರ್ಯವನ್ನು ಅವರೇ ಮಾಡಿ ಮುಂದುವರಿದರು. 3ನೇ ದಿನದಷ್ಟೊತ್ತಿಗೆ ಎಲ್ಲರಿಗೂ ಒಂದು ರೀತಿಯ ಆತಂಕ. ಮತ್ತೆ ತೀರಾ ಆತ್ಮೀಯರಾದ ಕ್ಷಣದಲ್ಲಿ ಅವರ ಬಳಿಯಲ್ಲೇ ಇದ್ದವರಿಗೆ ಒಂದು ಆತಂಕ. ಹೇಗೆ ಅಂದರೆ ಏನೋ ಆಗಿರ್ಬೋದು, ಎಲ್ಲಾದರೂ ಅವಘಡ ಆಗಿರಬಹುದು, ಹೀಗೆಲ್ಲ ಯೋಚನೆ ಬಂತು. ಹಾಗಾಗಿ ನೇರವಾಗಿ ಅಂಗಾಯಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಿಂದೆ ಹಲವು ಬಾರಿ ಎಂತಾದರೂ ಘಟನೆ ಪ್ರಸಾದ ನೋಡಿಸುವಂತಹ ಕ್ರಮ ಇತ್ತಂತೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೇಳಿದ್ರಂತೆ. ಶ್ರೀಧರರು ಜೀವಂತವಾಗಿದ್ದು ಒಳ್ಳೆಯ ಆರೋಗ್ಯವಂತರಾಗಿ ಬರ್ತಾರೆ ಅಂತಾದರೆ ಪ್ರಸಾದ ಆಗಲಿ ಅಂತ. ಮರುಕ್ಷಣದಲ್ಲೇ ಪ್ರಸಾದ ಆಯ್ತಂತೆ ದೇವಿಯ ದೇವಸ್ಥಾನದಲ್ಲಿ. ಅಂತೂ 3ನೇ ದಿವಸದ ಸಂಜೆಯ ಹೊತ್ತಿಗೆ ಶ್ರೀಧರರು ಎದ್ದು ಬಂದರು. ಆವಾಗ ಕೇಳಿದ್ರಂತೆ, ಎಲ್ಲಿ ಹೋಗಿದ್ರಿ, ಏನಾಯಿತು ಅಂತ. ಇವರು ಏನು ಹೇಳಲಿಲ್ಲ. ನನಗೇನು ಗೊತ್ತಿಲ್ಲ, ನಾನು ಈಗ ಇಷ್ಟೇ ಎದ್ದು ಬಂದೆ ಅಷ್ಟೇ, ನನಗೇನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ಒಂದಷ್ಟು ಘಟನೆಗಳು ನಡೆದಾಗ ಅದನ್ನು ತುಂಬ ವಿವರಣೆ ಕೊಟ್ಟು ಹೀಗಾಯಿತು ಅಂತ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಕೆಲವಷ್ಟು ಶಕುನ ಶಾಸ್ತ್ರದಲ್ಲಿ ಹಾಗುಂಟು. ನಡೆದಂತಹ ಕನಸಿನ ಘಟನೆಯನ್ನು ಮತ್ತೊಂದನ್ನು ವಿವರವಾಗಿ ಹೇಳ್ತಾ ಇದ್ರೆ ಅದರ ಪರಿಣಾಮ ಕಡಿಮೆ ಆಗ್ತದೆ ಅಂತ. ಆ ನೆಲೆಯಲ್ಲಿಯೂ ಯಾಕೆಂದ್ರೆ ಶ್ರೀಧರರು ಸಮರ್ಥರ ಸೇವೆಯನ್ನು ಮಾಡ್ತಾ ಇರುವಾಗ ಒಂದು ದಿನ ಸಮರ್ಥರ ದರ್ಶನ ಆಗ್ತದೆ ಅವರಿಗೆ. ಕೈಯಲ್ಲಿ ಕಮಂಡಲವನ್ನು ಹಿಡಿದಂತಹ ಸಮರ್ಥರ ದರ್ಶನ ಆಗಿ ಇವರ ಮೈದಡುವಿ ಹೋಗಿದ್ದು ಒಂದು ಕ್ಷಣ ಇವರಿಗೆ ರೋಮಾಂಚನ ಆಗುತ್ತದೆ. ಅಂತಹ ಹೊತ್ತಿಗೂ ಅದನ್ನ ಬಹಳ ವರ್ಷದ ನಂತರ ಹೇಳಿದ್ರಂತೆ. 10-15 ವರ್ಷಗಳ ನಂತರ ಯಾರೋ ಕೇಳಿದ ಕ್ಷಣದಲ್ಲಿ ಸಮರ್ಥರ ಪ್ರೇರಣೆ ಉಂಟಾಗಿ ಆ ಮೂಲಕವಾಗಿ ತಮಗಾದಂತಹ ಅನುಭವವನ್ನು ಹೇಳಿಕೊಂಡ್ರು. ಅಂತಹ ಘಟನೆಗಳು ಅವರ ಬದುಕಿನಲ್ಲಿ ಬಹಳಷ್ಟು ಆಗಿದೆ. ಹಾಗೆ ಸುಮಾರು 1.5 ವರ್ಷಗಳು ಕಳೆದಿರಬಹುದು ಸಜ್ಜನಗಡದಲ್ಲಿ ಅವರು ಅದೇ ರೀತಿಯಲ್ಲಿ ಬದುಕ್ತಾ ಇದ್ದದ್ದು. 1.5 ವರ್ಷದ ನಂತರ ಬಹಳಷ್ಟು ಬದಲಾವಣೆಗಳು
ಸಜ್ಜನಗಡದ ಆಡಳಿತ ವ್ಯವಸ್ಥೆಯಲ್ಲೇ ಆಯಿತು. ಯಾವ ಮಂತ್ರಿ ಎನ್ನುವಂತಹ ಹೆಸರಿನನ್ನು ಹೊಂದಿದಂತಹ ಪಾರುಪತ್ಯದವರಿದ್ರೋ ಅವರಿಗೆ ಬದಲಾಗಿ ಮತ್ತೊಂದು ಗುಂಪು ಪಾರುಪತ್ಯಕ್ಕಾಗಿ ಬಂದಿತ್ತು.